ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಇವತ್ತು ಬಿಜೆಪಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಘೋಷಣೆ ಮಾಡಿದ್ದಾರೆ, ನಾವು ಪಾದಯಾತ್ರೆಯನ್ನು ಮಾಡ್ತೀವಿ ಅಂತ. ಸೊ ಒಂದು ಕಡೆ ತಾರಕಕ್ಕೇರ್ತಾ ಇದೆ ಬಿಡದಿ ಟೌನ್ಶಿಪ್ ಜಟಾಪಟಿ. ಬಿಜೆಪಿಯಿಂದ ಈಗ ಮತ್ತೊಂದು ಪಾದಯಾತ್ರೆ, ಆಲ್ರೆಡಿ JDS ಅವರು ಮಾಡಿದ್ರು. ಬಿಜೆಪಿಯಿಂದ ಪಾದಯಾತ್ರೆ ಬಿಡದಿಯಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾರಂತೆ. ಪ್ರತಿಭಟನಾ ಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ ಪಕ್ಷದ ಅಧ್ಯಕ್ಷ ವಿಜಯೇಂದ್ರ ಅವರು. ಸದ್ಯದಲ್ಲೇ ಸಭೆ ನಡೆಸಿ ದಿನಾಂಕ ಮತ್ತು ಪಾದಯಾತ್ರೆಯ ರೂಪುರೇಷೆ ಘೋಷಣೆ ಮಾಡ್ತೀವಿ ಅಂತ ಇವತ್ತಿನ ಪ್ರತಿಭಟನಾ ಸಭೆಯಲ್ಲಿ ಅನೌನ್ಸ್ ಮಾಡಿದ್ದಾರೆ. ಒಂದು ಕಡೆ JDS ಅವರು ಕೂಡ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪಾದಯಾತ್ರೆಯನ್ನು ಮಾಡಿದರು. ಅದು ಆ ಭಾಗದಲ್ಲಿ ನಡೆದಂತಹ ಪಾದಯಾತ್ರೆ. ಈಗ ಬಿಜೆಪಿಯವರು ಬಿಡದಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡ್ತಾರಂತೆ ಸದ್ಯದಲ್ಲೇ. ಆಮೇಲೆ ಕನಕಪುರ ಸಮೀಪ ಏರ್ಪೋರ್ಟ್ ಮಾಡ್ತಾ ಇರೋದಕ್ಕೂ ಬಿಜೆಪಿ ವಿರೋಧ ಮಾಡಿದೆ. ಯಡಿಯೂರಪ್ಪನವರು ಹೇಳಿದ್ದಾರೆ ಅದಕ್ಕೆ ನಾವು ಅವಕಾಶ ಕೊಡಲ್ಲ ಅಂತ. ಸೊ ಇವತ್ತಿನ ಪ್ರತಿಭಟನೆಯಲ್ಲಿ ಬಿಜೆಪಿಯ ಬಹುತೇಕ ಎಲ್ಲ ರಾಜ್ಯ ನಾಯಕರು ಕೂಡ ಪಾಲ್ಗೊಂಡಿದ್ದರು. ಜೊತೆಗೆ ಬಿಡದಿಯಿಂದ ನೂರಾರು ರೈತರು ಕೂಡ ಬಂದಿದ್ದರು. ರೈತ ವಿರೋಧಿ ಸರ್ಕಾರಕ್ಕೆ ನೀರಾವರಿ ಜಮೀನುಗಳನ್ನ ಫಲವತ್ತಾದ ಜಮೀನುಗಳನ್ನ ಕಂಗಾಲಾಗಿದ್ದಾರೆ. ನಿಮ್ಮ ಈ ನಿರ್ಧಾರದಿಂದ ಮಾನ್ಯ ಮುಖ್ಯಮಂತ್ರಿಗಳು ಹಿಂಸರಿಬೇಕು ಅನ್ನುವ ಆಗ್ರಹವನ್ನು ಪಡಿಸಿ ಮುಂದಿನ ದಿನಗಳಲ್ಲಿ ಯಾವ ದಿನಾಂಕ ಅಂತೇಳಿ ನಾನು ನಮ್ಮ ಪಕ್ಷದೆಲ್ಲ ಮುಖಂಡರು ನಿರ್ಧಾರ ಮಾಡ್ತೇವೆ. ಅಶೋಕ್ ಅಣ್ಣವರು, ಚಲವಾದಿ ಅವರು, ನಮ್ಮೆಲ್ಲ ಮುಖಂಡರು ಚರ್ಚೆ ಮಾಡ್ತೇವೆ. ಅಧಿವೇಶನ ಪ್ರಾರಂಭ ಆಗುವ ಮುಂಚಿತವಾಗಿ ಬಿಡದಿ ಟೌನ್ಶಿಪ್ನ ತೆಗೆದು ಹಿಂದೆ ಸರಿಬೇಕು. ವಿಮಾನ ನಿಲ್ದಾಣ ಕನಕಪುರದಿಂದ ಕೈಬಿಟ್ಟು ತುಮಕೂರು ಸುತ್ತಮುತ್ತ ಅವಕಾಶ ಕೊಡಬೇಕು ಅಂತೇಳಿ ಬಿಡದಿಯಿಂದ ಬೆಂಗಳೂರುವರೆಗೆ ಒಂದು ಬೃಹತ್ ಪಾದಯಾತ್ರೆಯನ್ನು ಕೂಡ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ. ಹಾಗಾಗಿ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತೆ ನಾನು ವಿನಂತಿ ಮಾಡ್ತಾ ಇದ್ದೇನೆ, ರಾಜ್ಯದ ಜನರ ಪರವಾಗಿ ಆಗ್ರಹವನ್ನು ಕೂಡ ಪಡಿಸ್ತಾ ಇದ್ದೇನೆ. ಎಷ್ಟು ಜನ ಮುಖ್ಯಮಂತ್ರಿಗಳಾಗೋದಕ್ಕೆ ಸಾಧ್ಯ ಇದೆ ಮಾನ್ಯ DK ಶಿವಕುಮಾರ್ ಅವರೇ? ಆ ಭಗವಂತನ ಆಶೀರ್ವಾದದಿಂದ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದೀರಿ. ಮುಖ್ಯಮಂತ್ರಿಗಳಾಗಿ ಎಷ್ಟು ದಿನಗಳ ಕಾಲ ಕುರ್ಚಿಯಲ್ಲಿ ಕೂತಿದ್ದೀರಿ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗಾಗಲೇ JDS ಅವರು ಒಂದು ಪಾದಯಾತ್ರೆಯನ್ನು ಮಾಡಿದ್ರು ಆ ಭಾಗದಲ್ಲಿ. ಈಗ ಬಿಜೆಪಿಯವರು ಕೂಡ ಅದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕೆ ಇದು ರಾಜಕೀಯವಾಗಿ ಯಾವ ರೀತಿ ಒಂದು ಚರ್ಚೆಗೆ ಕಾರಣವಾಗಬಹುದು? ಯಾವಾಗ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ? ಯಾವ ರೀತಿ ಇದೆ ರೂಪುರೇಷೆ ಎಲ್ಲ? ಅರವಿಂದ್, ಈಗ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಬಿಜೆಪಿ ಕೂಡ ತನ್ನ ಹೋರಾಟವನ್ನು ತೀವ್ರಗೊಳಿಸೋದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಇವತ್ತು ಇಡೀ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂಥ ಪ್ರಯತ್ನ, ಜೊತೆಗೆ ಬಿಡದಿ ಯೋಜನೆ, ಟೌನ್ಶಿಪ್ ಯೋಜನೆ ವಾಪಸ್ ತಗೋಬೇಕು, ರೈತರ ಮೇಲಿನ ಕೇಸ್ ವಾಪಸ್ ತಗೋಬೇಕು ಅನ್ನುವಂಥ ಆಗ್ರಹದೊಂದಿಗೆ ಯಡಿಯೂರಪ್ಪ ಆದಿಯಾಗಿ ಎಲ್ಲ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿದ್ದಾರೆ. ಆ ಭಾಗದಿಂದ ರೈತರನ್ನು ಕೂಡ ಕರೆಸಿ ಪ್ರತಿಭಟನೆ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೂಡ ರವಾನೆ ಮಾಡಿರುವಂಥದ್ದು. ಈ ಬೆನ್ನಲ್ಲೇ ಮುಡಾ ಮಾದರಿಯ ಪಾದಯಾತ್ರೆಯನ್ನು ಕೂಡ ಆಯೋಜನೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಭಾಷಣದ ಅಂದರೆ ಪ್ರತಿಭಟನೆಯ ಕೊನೆಯ ಭಾಗದಲ್ಲಿ ವಿಜೇಂದ್ರ ಭಾಷಣ ಮಾಡಿ ಪಾದಯಾತ್ರೆಯ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಬಿಡದಿಯಿಂದ ಬೆಂಗಳೂರಿನವರಿಗೆ 35 ಕಿಲೋಮೀಟರ್ ಬರುತ್ತೆ. ಈ 35 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ರೈತರನ್ನ ಮಾತಾಡಿಸ್ಕೊಂಡು ರೈತರ ಜೊತೆಗೂಡಿ ಒಂದು ಬೃಹತ್ ಪಾದಯಾತ್ರೆ ಮಾಡಿ ಸರ್ಕಾರಕ್ಕೆ ಮತ್ತೊಂದು ಬಿಸಿ ಮುಟ್ಟಿಸಬೇಕು ಅನ್ನುವಂಥ ತೀರ್ಮಾನವನ್ನು ಘೋಷಣೆ ಮಾಡಲಾಗಿದೆ. ಅಧಿವೇಶನಕ್ಕೂ ಮುನ್ನ ಈ ಪಾದಯಾತ್ರೆ ಆಯೋಜನೆ ಮಾಡಬೇಕು ಅನ್ನುವಂಥ ತೀರ್ಮಾನ ಆಗಿದೆ. ಇದ್ರ ಬಗ್ಗೆ JDS ನಾಯಕರ ಜೊತೆ ಕೂಡ ಚರ್ಚೆ ಮಾಡ್ತಾರೆ. ಅವರು ಒಪ್ಪಿದ್ರೆ ಜಂಟಿಯಾಗಿ ದೋಸ್ತಿಗಳು ಪಾದಯಾತ್ರೆ ಮಾಡ್ತಾರೆ. ಅವ್ರು ಬರಲಿಲ್ಲ ಅಂದರೆ ಬಿಜೆಪಿ ಒಂದೇ ಪಾದಯಾತ್ರೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳುತ್ತೆ. ಜೊತೆಗೆ ಈ ಒಂದು ಪಾದಯಾತ್ರೆ ಮೂಲಕ ಬಿಡದಿ ಟೌನ್ಶಿಪ್ ಒಂದೇ ಅಲ್ಲ, ಕನಕಪುರ ಸಮೀಪ ಏನು 2ನೇ ಏರ್ಪೋರ್ಟ್ ಆಗ್ತಿದೆ, ಬೆಂಗಳೂರಿನ 2ನೇ ಏರ್ಪೋರ್ಟು, ಆ ವಿಚಾರಕ್ಕೂ ಕೂಡ ಬಿಜೆಪಿ ಆಕ್ಷೇಪ ವ್ಯಕ್ತಪಡಿಸಿರುವಂಥದ್ದು. ಅದು ಈ ಭಾಗದಲ್ಲಿ ಬೇಡ, ತುಮಕೂರು ಭಾಗದಲ್ಲಿ ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿ ಅನ್ನುವಂತಹ ಆಗ್ರಹ. ಆ ಹಿನ್ನೆಲೆಯಲ್ಲಿ ಈ ಎರಡೂ ವಿಚಾರ ಇಟ್ಕೊಂಡು ರಾಜ್ಯ ಸರ್ಕಾರದ ಧೋರಣೆ ಖಂಡಿಸಿ ಪಾದಯಾತ್ರೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಅಧಿವೇಶನಕ್ಕೂ ಮುನ್ನ ಪ್ಲಾನ್ ಮಾಡಿದ್ದಾರೆ. ಸದ್ಯದಲ್ಲೇ ಸಭೆ ಸೇರಿ ಒಂದು ದಿನಾಂಕವನ್ನು ಕೂಡ ನಿಗದಿ ಮಾಡ್ತಾರೆ. ಕೇಂದ್ರದ ನಾಯಕರಿಗೂ ಕೂಡ ಆಹ್ವಾನ ಕೊಡುವ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಮುಡಾ ಬಳಿಕ ಬಿಜೆಪಿ ವತಿಯಿಂದ
ಹಿಂದೆ ಯಾವುದೇ ಈ ಥರದ ಪಾದಯಾತ್ರೆ ಆಗಿರಲಿಲ್ಲ. ಈಗ ಈ ಟೌನ್ಶಿಪ್ ಮತ್ತು 2ನೇ ಏರ್ಪೋರ್ಟ್ ಇಟ್ಕೊಂಡು ಪಾದಯಾತ್ರೆಗೆ ಮುಂದಾಗಿರುವಂಥದ್ದು. ನೋಡೋಣ ಎಷ್ಟು ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ, ಸರ್ಕಾರ ಎಷ್ಟು ಮಟ್ಟಿಗೆ ಮಣಿಯುತ್ತೆ ಅಂತ ಕಾದು ನೋಡಬೇಕು. ಅರವಿಂದ್. ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಅಲ್ಲಿಗೆ ನನ್ನ ಪ್ರಕಾರ ಇದು BJP ಹೈಕಮಾಂಡಿಂದನೇ ಬಂದಿರತಕ್ಕಂಥ ಆರ್ಡರ್ ಅಂತ ಅನಿಸುತ್ತೆ. ಯಾಕೆಂದರೆ ಈ ಬಿಡದಿ ಟೌನ್ಶಿಪ್ ವಿಚಾರವಾಗಿ BJPಯವರು ಸುಮ್ಮನೆ ಸ್ಟೇಟ್ಮೆಂಟ್ ಕೊಟ್ಕೊಂಡು ಸುಮ್ಮನಾಗ್ತಾ ಇದ್ರು, ಯಾರೂ ದೊಡ್ಡ ಮಟ್ಟದ ಹೋರಾಟ ಮಾಡ್ತಿರಲಿಲ್ಲ. ಹೈಕಮಾಂಡ್ ನಾಯಕರು ಕಿವಿ ಹಿಂಡಿದ್ದಾರೆ, ಹಾಗಾಗಿ ಈಗ ಇದನ್ನು ದೊಡ್ಡ ಮಟ್ಟದ ಹೋರಾಟವಾಗಿ ರೂಪುರೇಷೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪಾದಯಾತ್ರೆ ಕೂಡ ಹಮ್ಮಿಕೊಂಡಿದ್ದಾರೆ. ಆಮೇಲೆ ಕುಮಾರಸ್ವಾಮಿ ಅವರು ಇವತ್ತು ಬೆಳಿಗ್ಗೆ ಹೇಳಿದರು, BJPಯವರು ಮಾಡೋ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತನ್ಬಿಟ್ಟು. ಹಾಗಾಗಿ ಈಗ ಅವರು ಪಾದಯಾತ್ರೆ ಮಾಡಿದರು, ಇವರು ಪಾದಯಾತ್ರೆ ಮಾಡ್ತಾರಂತೆ. 2 ರೀಸನ್, ಒಂದು ಏರ್ಪೋರ್ಟು, ಮತ್ತೊಂದು ಬಿಡದಿ ಟೌನ್ಶಿಪ್.